ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ಏರ್ಪೋರ್ಟಲ್ಲಿ. ಸೊ ನೈಟ್ ಬಂದು ಇಲ್ಲೇ ಸ್ಟೇ ಆಗಿದ್ವಿ. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಹಾಗೆ ಏರ್ಪೋರ್ಟ್ನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ ಟೈಮ್ ಆಗಿತ್ತು. ಸೊ ಬೋರ್ಡಿಂಗ್ ಪಾಸ್ ಹತ್ರ ಲೈನಲ್ಲಿ ನಿಂತ್ಕೊಳ್ಳೋಕೆ ಹೋಗ್ತಾ ಇದ್ವಿ. ಸೊ ಹಾಗೆ ಎಲ್ರೂ ಮಾತಾಡಿಸ್ಬೇಕಾದ್ರೆ ಅವ್ರ ಜೋಶ್ನ ಅವ್ರಿಗೆ ಏನು ಫೀಲ್ ಆಗ್ತಿದೆ ಅದನ್ನೆಲ್ಲ ಹೇಳ್ತಾಯಿದ್ರು. ಬಟ್ ಇಲ್ಲಿ ನಾನು ವಾಯ್ಸ್ ಓವರ್ ಹಾಕೋಕ್ಕಾಗಿಲ್ಲ. ಯಾಕೆ ವಾಯ್ಸ್ ಓವರ್ ಹಾಕೋಕ್ಕಾಗಿಲ್ಲ ಅಂದರೆ ಹಿಂದಗಡೆ ತುಂಬ ಬ್ಯಾಕ್ಗ್ರೌಂಡ್ ವಾಯ್ಸ್ ಇತ್ತು. ಬ್ಯಾಕ್ಗ್ರೌಂಡ್ ವಾಯ್ಸ್ ಹಾಕಿದರೆ ಕಾಪಿರೈಟ್ಸ್ ಬರುತ್ತೆ ಅಂತ ಹಾಕಿಲ್ಲ. ಹಾಗೆ ಬೋರ್ಡಿಂಗ್ ಪಾಸ್ ತೊಗೊಂಡು ಅದನ್ನು ಹಾಗೆ ವಿಡಿಯೋ ಮಾಡಿಕೊಂಡು ನೆಕ್ಸ್ಟು ಬ್ಯಾಗ್ ಚೆಕ್ಕಿನ್ ಕಡೆ ಹೋಗ್ತಾ ಇದ್ವಿ. ಅಲ್ಲಿ ಚೆಕ್ಕಿನ್ ಮಾಡ್ಸೋಕ್ಕೂ ಕೂಡ ಲೈನ್ ಇತ್ತು. ನಾನು ಫಸ್ಟ್ ಟೈಮ್ ಏರ್ಪೋರ್ಟ್ ಬಂದಿರೋದು. ಇದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಹಾಗೆ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದೆಲ್ಲ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಿಮಗೂ ಕೂಡ ಹಾಗೆ ಚೆನ್ನೈ ಏರ್ಪೋರ್ಟ್ನ ಎಲ್ಲನೂ ತೋರಿಸ್ತಾ ಇದ್ದೀನಿ. ನಾವು ಟೋಟಲ್ 39 ಮೆಂಬರ್ಸ್ ಹೋಗ್ತಾ ಇರೋದ್ರಿಂದ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕನ್ನೋ ಕನ್ಫ್ಯೂಸಲ್ಲಿದ್ವಿ. ಎಲ್ಲಿ ಕಮ್ಮಿ ಜನ ಇರ್ತಾರೆ ಆ ಕಡೆ ಹೋಗ್ಬೇಕು ಅಂದ್ಕೊಂಡು ಹಾಗೆಯೇ ಕ್ಯೂವಲ್ಲಿ ನಿಂತ್ಕೊಂಡು ಅಲ್ಲಿ ಏನೇನು ಚೆಕ್ಕಿಂಗ್ ಇರುತ್ತೆ ಆ ಚೆಕ್ಕಿಂಗ್ ಪ್ರೋಸೆಸ್ನೆಲ್ಲ ಮುಗಿಸ್ಕೊಂಡು ಬ್ಯಾಗ್ ಚೆಕ್ಕಿಂಗ್ ಕಡೆಗೆ ಹೋದ್ವಿ. ಬ್ಯಾಗ್ ಚೆಕ್ಕಿಂಗಲ್ಲಿ ನೋಡಿದರೆ ತುಂಬ ರಶ್ ಇತ್ತು. ಸೊ ಬಾಯ್ಸ್ಗೆ ಬೇರೆ ಕೌಂಟ್ರ್ ಇತ್ತು, ಗರ್ಲ್ಸ್ಗೆ ಬೇರೆ ಕೌಂಟ್ರ್ ಇತ್ತು. ಸೊ ನಾವು ಗರ್ಲ್ಸ್ ಕೌಂಟ್ರಲ್ಲಿ ಹೋದ್ವಿ. ಅಲ್ಲೆಲ್ಲ ಬ್ಯಾಗ್ಗಳು ಏನೇನಿದೆ ನಮ್ಮದು ಎಕ್ವಿಪ್ಮೆಂಟ್ಸ್ ಎಲ್ಲನೂ ಅಲ್ಲಿ ಹಾಕಿ ಚೆಕ್ ಮಾಡಿಸಿ ಅದು ಬರೋ ತನಕ ವೆಯ್ಟ್ ಮಾಡಿ ನಮ್ಮನ್ನೆಲ್ಲ ಚೆಕ್ ಮಾಡಿ ಹೊರಗಡೆ ಬಿಟ್ಟರು. ಅಲ್ಲಿಂದ ಹೊರಗಡೆ ಬಂದುಬಿಟ್ಟು ನಮ್ಮ ಬ್ಯಾಗಲ್ಲಿ ಏನೇನು ತೆಗ್ದಿಟ್ಟಿದ್ವಿ ಅದನ್ನೆಲ್ಲ ಬ್ಯಾಗಿಗೆ ಫಿಲ್ ಮಾಡಿಕೊಂಡು ಸುಮ್ಮನೆ ಹಾಗೆ ಒಂದು ರೌಂಡ್ಸ್ ಹಾಕ್ಕೊಂಡೆಲ್ಲನೂ ನೋಡ್ತಾ ಇದ್ವಿ. ಚೆಕ್ಕಿನೆಲ್ಲ ಮುಗಿಸಿ ವೆಯ್ಟಿಂಗ್ ಹಾಲ್ ಕಡೆ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ತುಂಬ ಶಾಪ್ಸ್ಗಳಿತ್ತು, ಬಟ್ಟೆ ಶಾಪ್ಸು, ಇನ್ನು ಅನದರ್ ಯಾವುದ್ಯಾವುದೋ ಶಾಪ್ಸ್ಗಳೆಲ್ಲ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ನಡ್ಕೊಂಡು ಬಂದ್ವಿ. ಇನ್ನು ಕೆಲವರು ಬ್ಯಾಗ್ ಚೆಕ್ಕಿನಲ್ಲೇ ಇದ್ದರು. ಅವ್ರದ್ದು ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ವೆಯ್ಟಿಂಗ್ ಹಾಲ್ ಹತ್ರ ಬಂದು ಎಲ್ಲರೂ ವೆಯ್ಟ್ ಮಾಡ್ಕೊಂಡು ಕುಂತಿದ್ವಿ. ಹಾಗೆಯೇ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಪೇಂಟಿಂಗ್ಸ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಈ ಪೇಂಟಿಂಗ್ಸು. ಆ್ಯಂಡ್ ಅಲ್ಲೇ ವೆಯ್ಟಿಂಗ್ ರೂಮಲ್ಲಿ RCB ಮ್ಯಾಚ್ ಕೂಡ ನಡೀತಾ ಇತ್ತು. ಸೊ ಅದನ್ನು ಸ್ವಲ್ಪ ನೋಡಿಕೊಂಡು ಹಾಗೆ ನಡ್ಕೊಂಡು ಎಲ್ಲನೂ ಸುತ್ತಾಡಿಕೊಂಡು ಮತ್ತೆ ವೆಯ್ಟಿಂಗ್ ಹಾಲಿಗೆ ಬಂದು ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ತಿಂಡಿ ಎಲ್ಲ ಮಾಡಿಕೊಂಡು ಫ್ಲೈಟಿಗೆ ಕೂಡ ಟೈಮ್ ಆಗ್ತು ಅಂದ್ಬಿಟ್ಟು ಫ್ಲೈಟ್ ಕಡೆ ಹೊರಡ್ತಾ ಇದ್ವಿ. ಸೊ ಹಾಗೆ ಏರ್ ಬಸ್ ಕೂಡ ಬಂತು. ಬಸ್ ಹತ್ಕೊಂಡು ಫ್ಲೈಟ್ ಇರೋ ಕಡೆ ಹೋಗಿ ರೀಚ್ ಆದ್ವಿ. ರೀಚ್ ಆದ ಕೂಡಲೇ ಎಲ್ಲರೂ ಫೋಟೋಸ್ ವಿಡಿಯೋ ಸೆಲ್ಫಿ ತೊಗೊಂಡ್ರು. ಹಾಗೆ ನಾನು ಕೂಡ ಒಂದು ರೀಲ್ಸ್ ಮಾಡಿದೆ. ಎಲ್ಲ ಮಾಡಿಕೊಂಡು ಫ್ಲೈಟ್ ಹತ್ತಿ ಕೂತ್ಕೊಂಡ್ವಿ. ಆದರೆ ನಮ್ಮ ಥರನೇ ಇನ್ನೂ ಒಂದು ಟೀಮ್ ಬಂದಿತ್ತು. ಅವರೆಲ್ಲ ಸೆಲ್ಫೀಸ್ ಎಲ್ಲ ತೊಗೊಂಡು ಅವ್ರು ಕೂಡ ರೀಲ್ಸ್ ಮಾಡಿಕೊಂಡು ಪಾಪ ಗಗನ ಸಖಿಯರಿಗೆ ನಾವು ಕೊಟ್ಟು ಕಾಟ್ಲೆಗೆ ಅವ್ರಿಗೆ ತುಂಬ ಇರಿಟೇಷನ್ ಮಾಡಿದರು. ಕೂತ್ಕೊಳ್ಳಿ ನಿಂತ್ಕೋಬೇಡಿ ಅಂತ ಹೇಳಿದ್ರು ಕೂತ್ಕೊತಾ ಇರಲಿಲ್ಲ. ನಿಂತ್ಕೊಂಡು ಸೌಂಡ್ ಮಾಡಿಕೊಂಡು ಹಾಗೆ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದ್ದಾಗ ತುಂಬ ಕಿರ್ಚ್ಕೊಂಡು ಗಲಾಟೆ ಮಾಡ್ತಾಯಿದ್ರು. ಪಾಪ ತುಂಬಾ ಅಂದರೆ ತುಂಬಾ ಇರಿಟೇಟ್ ಮಾಡಿಬಿಟ್ಟು ಫ್ಲೈಟಲ್ಲಿ ಹೋಗೋ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಎಲ್ಲರೂ ಭಯ ಭಯ ಅಂತ ಇದ್ದರು. ನನಗೇನಂತ ಫೀಲ್ ಆಗಲಿಲ್ಲ. ಬಟ್ ಟೇಕ್ ಆಫ್ ಆಗಬೇಕಾದ್ರೆ ಸ್ವಲ್ಪ ಏನೋ ಅನ್ಕಂಫರ್ಟಬಲ್ ಫೀಲ್ ಆಗ್ತು. ತುಂಬ ಚೆನ್ನಾಗಿತ್ತು ಫಸ್ಟ್ ಎಕ್ಸ್ಪೀರಿಯೆನ್ಸು, ಹೇಳೋಕ್ಕೆ ಆಗಲ್ಲ ಅಷ್ಟು ಮೆಮೊರೀಸ್ ಥರ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ಅಂಡಮಾನ್ಗೆ ರೀಚ್ ಆಗಿ ತುಂಬ ಅಂದರೆ ತುಂಬ ಹಶ್ವಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಬಿರಿಯಾನಿ, ಜೀರಾ ರೈಸು, ಎಗ್ ಫ್ರೈಡ್ ರೈಸು ಎಲ್ಲ ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅಲ್ಲಿಂದ ಅಂಡಮಾನ್ ಜೈಲಿಗೆ ಬಂದ್ವಿ. ಜೈಲಂತೂ ನೋಡೋಕ್ಕಂತೂ ಯಪ್ಪ ಈ ಥರನೂ ಜೈಲಿರುತ್ತಾ ಅನ್ನೋಷ್ಟು ಚೆನ್ನಾಗಿತ್ತು. ಆ್ಯಂಡ್ ಹಾಗೆ ಅಂಡಮಾನ್ ಜೈಲ್ದು ಬ್ಲೂ ಪ್ರಿಂಟು, ಅಲ್ಲಲ್ಲಿ ಯಾರ್ಯಾರು ಕೈದಿರಿದ್ರು, ಯಾರ್ಯಾರು ಪೊಲೀಸು, ಯಾರ್ಯಾರು ಆಡಳಿತದಲ್ಲಿ ಯಾರ್ಯಾರಿದ್ರು ಪ್ರತಿಯೊಂದು ಅಲ್ಲಿ ಇನ್ಫಾರ್ಮೇಷನ್ ಇದೆ. ಇದಿಲ್ಲ ಇದಿದೆ ಅನ್ನೋ ಆಗಿಲ್ಲ. ಯಾವಾಗ ಸ್ಟಾರ್ಟ್ ಆಗಿ ಎಲ್ಲಿ ತನಕ ಸ್ಟಾಪ್ ಆಗ್ತು ಅಲ್ಲಿ ತನಕ ಪ್ರತಿಯೊಬ್ರದ್ದು ಇದೆ ಬ್ಲೂ ಪ್ರಿಂಟ್ಸು. ನೋಡೋಕ್ಕೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೊರಗಡೆಯಿಂದ ನೋಡೋಕ್ಕೆ ಇದು ಜೈಲ ಪ್ಯಾಲೇಸ್ ಅನ್ನೋ ಲೆವೆಲಿಗಿದೆ. ಸಖತ್ತಾಗಿದೆ. ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿದನ್ನೆಲ್ಲ ನೋಡಿ. ಆ್ಯಂಡ್ ಅಲ್ಲಿ ನೇಣಿಗೆ ಹಾಕ್ತಾಯಿದ್ರು, ಯಾವ ಥರ ನೇಣಿಗೆ ಹಾಕ್ತಾಯಿದ್ರು. ಆ್ಯಂಡ್ ಅದನ್ನು ನೆಕ್ಸ್ಟ್ ಅವ್ರು ಎಲ್ಲಿ ಹೋಗ್ತಾಯಿದ್ರು, ಅದು ಹೇಗೆ ನೇಣಿಗೆ ಹಾಕಿದರೆ ಅದನ್ನು ಕಟ್ ಮಾಡಿ ಅವ್ರು ಡೈರೆಕ್ಟ್ ಸಮುದ್ರಕ್ಕೆ ಹೋಗ್ತಾಯಿದ್ರು. ಆ್ಯಂಡ್ ಇದೆಲ್ಲ ಒಂದೊಂದು ಜೈಲ್ದು ರೂಮ್ ಇತ್ತು. ಅಲ್ಲಿ ಎಷ್ಟು ರೂಮ್ಸ್ ಇತ್ತು ಅಷ್ಟು ರೂಮ್ಸಲ್ಲಿ ಒಂದು ರೂಮಿಗೂ ಕೂಡ ವಾಶ್ರೂಮ್ ಇರಲಿಲ್ಲ.
ಸೊ ಅವರಿಗೆ ಎಷ್ಟು ಚಿತ್ರಹಿಂಸೆ ಕೊಡ್ತಾಯಿದ್ರು ಅಂತ ನಾವು ಇಲ್ಲಿಗೆ ಬಂದಮೇಲೆ ಅದೆಲ್ಲ ನೋಡಿದ ಮೇಲೆ ಗೊತ್ತಾಗಿತ್ತು. ಸೊ ಅದಕ್ಕೆ ಎಲ್ಲರೂ ಅಂಡಮಾನ್ ಜೈಲ್ ಅಂದರೆ ತುಂಬ ಭಯ ಪಡ್ತಾರೆ ಅಂತ. ಫುಲ್ಲು ಜೈಲೆಲ್ಲ ನೋಡಿದ ಮೇಲೆ ಬಂದು ನೋಡಿದರೆ ಐಲ್ಯಾಂಡ್ ಕಾಣಿಸುತ್ತೆ. ಆ ವ್ಯೂಸ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಅವ್ರು ಏನು ನೇಣಿಗೆ ಹಾಕಿ ಕಟ್ ಮಾಡ್ತಾಯಿದ್ರು ಅವರೆಲ್ಲ ಬಂದು ಇಲ್ಲೇ ಈ ಸಮುದ್ರದಲ್ಲೇ ಕೊಚ್ಕೊಂಡು ಹೋಗ್ತಾಯಿದ್ರು ಈ ಐಲ್ಯಾಂಡಲ್ಲೇ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಅಂದರೆ ಈ ರೂಮು. ಇಲ್ಲಿ ಇರೋರು ಇವ್ರು ಎಷ್ಟು ಸಲ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡಿದ್ದಾರೆ, ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಇವರಿಗೆ ಅಂದರೆ ಇವ್ರಿಗೆ ಕೊಡಬೇಕಿರೋ ರೆಸ್ಪೆಕ್ಟು ಬೇರೆಯೇ ಲೆವೆಲಿಗಿದೆ. ಸೊ ಇವ್ರನ್ನ ಈ ರೂಮ್ಗೆ ಹೋಗಬೇಕು ಅಂದರೆ ಚಪ್ಪಲಿ ಬಿಟ್ಟು ಹೋಗಬೇಕು. ಅಲ್ಲಿ ಅವರು ಹಾಕ್ತಿದ್ದಿದ್ದು ಜೈಲ್ದು ಬಟ್ಟೆ, ಅವ್ರು ತಿಂತಿದ್ದಿದ್ದು ಊಟ, ಅವ್ರು ಯೂಸ್ ಮಾಡ್ತಿರೋ ಪ್ರತಿಯೊಂದು ವಸ್ತು, ಅವ್ರು ಹೇಗಿದ್ರು, ಏನು ಮಾಡ್ತಿದ್ರು ಅನ್ನೋದು ಪ್ರತಿಯೊಂದು ಕೂಡ ಇಲ್ಲಿ ಎಲ್ಲನೂ ಇಟ್ಟಿದ್ದಾರೆ. ಸೊ ಆವಾಗಿಂದ ಇಲ್ಲಿ ತನಕ ಇಟ್ಟಿದ್ದಾರಲ್ಲ, ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ಅಂಡಮಾನ್ ಜೈಲ್ ಮುಗಿದ್ಮೇಲೆ ನೆಕ್ಸ್ಟ್ ನಮ್ಮ ಪಯಣ ಬೀಚಿನ ಕಡೆ ಇತ್ತು. ಸೊ ಬೀಚಿಗೆ ಹೋದ್ವಿ. ಇನ್ನು ರೀಚ್ ಆಗೋಕ್ಕೆ ಮುಂಚೆ ಈ ಹಳೆ ಎಲ್ಲ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ವೇವ್ಸ್ ಬರ್ತಿತ್ತು. ಹಾಗೆ ನಾನು ಕೂಡ ರೀಲ್ಸ್ ಮಾಡಿಕೊಂಡು ಒಂದು ಸಖತ್ ಎಂಜಾಯ್ ಮಾಡ್ಕೊಂಡಿದ್ವಿ. ಹಾಗೆ ನಮ್ಮ ಫುಲ್ ಕೊಲೀಗ್ಸ್ ಅಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಎಲ್ಲರೂ ಸುತ್ತಾಡಿಕೊಂಡು ನೀರಲ್ಲಿ ಆಟ ಆಡಿಕೊಂಡು ಫುಲ್ ಎಂಜಾಯ್ ಮಾಡಿ ಸೊ ನೆಕ್ಸ್ಟು ಹೊರಟ್ವಿ. ಅಲ್ಲಿಂದ ಹೊರಟು ಸೊ ನಾನೇನು ವೀಡಿಯೋಸ್ ಜಾಸ್ತಿ ಮಾಡೋಕ್ಕಾಗಿಲ್ಲ, ನಾನು ರೀಲ್ಸ್ ಮಾಡೋದ್ರಲ್ಲಿ ಟೈಮ್ ಹೋಗ್ಬಿಡ್ತು. ಸೊ ಆದಷ್ಟು ವೀಡಿಯೋಸ್ ಕ್ಯಾಪ್ಚರ್ ಮಾಡಿದ್ದೀನಿ. ವೀಡಿಯೋ ನನಗೆ ಗೊತ್ತಿಲ್ಲದೆ ಉಲ್ಟಾ ಕ್ಯಾಪ್ಚರ್ ಆಗಿಬಿಟ್ಟಿದೆ. ಇದು ಅಂಡಮಾನ್ ನಮ್ಮದು ಫಸ್ಟ್ ಡೇ ಆಗಿರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.